ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಿನಲ್ಲಿ ಎಸ್ ಜಾನಕಿಯವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಈ ಕುರಿತಾಗಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವೀನ್ ಫಾರ್ಮ್ ಹೌಸ್ನಲ್ಲಿ ಜಾನಕಿ ಅಮ್ಮ ಅವರ ಅಂತಿಮ ಸಂಸ್ಕಾರಕ್ಕೆ ಈಗ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಮೈಸೂರು ತಾಲೂಕಿನ ಕಣಿಯನಹುಂಡಿ ಫಾರ್ಮ್ ಹೌಸ್ ಅದು ಕುಟುಂಬಸ್ಥರ ಜೊತೆಗೆ ಚರ್ಚೆಯನ್ನ ಮಾಡಿದ ಬಳಿಕ ಈ ರೀತಿಯಾಗಿ ತಿಳಿಸಿದ್ದಾರೆ. ಬೆಳಗ್ಗೆ 8 ಗಂಟೆಯ ನಂತರದಲ್ಲಿ ಅಂತಿಮ ನಮನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. 8 ಗಂಟೆಯಿಂದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ನಮನಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸಂಜೆ ವೇಳೆ ಮೈಸೂರು ತಾಲೂಕಿನ ಕಣಿಯನಹುಂಡಿ ನವೀನ್ ಫಾರ್ಮ್ ಹೌಸ್ನಲ್ಲಿ ಇವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಎಸ್ ಜಾನಕಿಯವರು ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳ್ಕೊಂಡಿರ್ತಾರಂತೆ. ಅವರ ಇಚ್ಛೆಯಂತೆ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡ್ತೇವೆ. ಖುದ್ದು ಸಿಎಂ ಅವರೇ ನನ್ನ ಜೊತೆಗೆ ದೂರವಾಣಿಯಲ್ಲಿ ಮಾತನಾಡಿದ್ರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನೆರವೇರಿಸಿ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಾಗಿ ಸಿಎಂ ನಿರ್ದೇಶನದಂತೆ ಎಲ್ಲವೂ ನಡೆಯಲಿದೆ. ಅಭಿಮಾನಿಗಳು ಯಾರು ಕೂಡ ಆಸ್ಪತ್ರೆಯ ಬಳಿ ಬರಬೇಡಿ. ಬೆಳಗ್ಗೆ 8 ಗಂಟೆಯ ನಂತರ ಅಂತಿಮ ನಮನಕ್ಕೆ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರು ಉಸ್ತುವಾರಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಅಂತಿಮ ಕ್ರಿಯೆ ಸಮಯ ಯಾವಾಗ ಸೊ ಇಷ್ಟು ಸಿದ್ಧತೆಗಳನ್ನು ಮಾಡ್ತಿದ್ದಾರೆ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವರ ಅಂತ್ಯಕ್ರಿಯೆ ಮತ್ತೆ ಜಾನಕಿಯವರ ಅಂತಿಮ ದರ್ಶನ ಪಡ್ಕೊಂಡು ಬಹಳ ಜನ ಬರೋದ್ರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸೂಚನೆ ಕೊಡ್ತೀವಿ. ಎಷ್ಟೊತ್ತಿಗೆ ಶಿಫ್ಟ್ ಮಾಡ್ತೀರಾ ಆಸ್ಪತ್ರೆಯಿಂದ ಅದು ಹಾಸ್ಪಿಟಲ್ ಹೇಳ್ತಾರೆ, ಬಟ್ ಹಾಸ್ಪಿಟಲಿಂದ ದಯವಿಟ್ಟು ಯಾರು ಕೂಡ ಮಹಾರಾಜ ಗ್ರೌಂಡ್ ಸುಮಾರು 8 ಗಂಟೆಯಿಂದ ದರ್ಶನ ಶುರುವಾಗುತ್ತೆ. ದಯವಿಟ್ಟು 8 ಗಂಟೆಗೆ ಮಹಾರಾಜ ಗ್ರೌಂಡ್ ಅಲ್ಲಿಂದ ಶುರುವಾಗುತ್ತೆ. ದಯವಿಟ್ಟು ಎಲ್ಲ ಅಭಿಮಾನಿಗಳಲ್ಲಿ ವಿನಂತಿ, ಮಹಾರಾಜ ಗ್ರೌಂಡ್ಗೆ ಮಾತ್ರ ಅವ್ರ ಅಂತಿಮ ದರ್ಶನ ಮಾಡಿ. ಅದಕ್ಕಿಂತ ಮುಂಚೆ ಅವ್ರ ಕುಟುಂಬದವರಿಗೆ ಅವ್ರಿಗೆ ಪ್ರೈವಸಿ ಕೊಡಿ. ಅವ್ರದ್ದೇನು ರಿಚುವಲ್ಸು ಮತ್ತು ಏನು ಆಚರಣೆಗಳಿಂದ. ಭಾರತದ ಸುಪ್ರಸಿದ್ಧ ಗಾಯಕಿ ಜಾನಕಿ ಅಮ್ಮವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಂದೆ. ಅವರ ಮೊಮ್ಮಗಳು, ಅವರ ಗಂಡ ಇಬ್ಬರು ಅಲ್ಲೇ, ಮೊಮ್ಮಗಳ ಗಂಡ ಅವರಿಬ್ಬರೂ ಕೂಡ ಅಲ್ಲೇ ಇದ್ದರು. ನಾನು ಅವ್ರನ್ನ ಕೇಳಿದೆ. ಅವರಿಲ್ಲೇ ಭೋಗಾದಿ ಹತ್ರ ಏನೋ ನವೀನ್ ಫಾರ್ಮ್ಸ್ ಅಂತಿದೆ, ಅಲ್ಲೇ ಕ್ರಿಮೇಷನ್ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಅವರು, ಎಲ್ಲ ಶಾಸಕರು, ಪೊಲೀಸ್ ಆಯುಕ್ತರು, ಎಲ್ಲ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಿದ್ದಾರೆ. ಅಂತಿಮ ದರ್ಶನಕ್ಕೆ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಬೇಕು ಅಥವಾ ಮೈಸೂರಲ್ಲೇ ಇಡಬೇಕಾ ಅನ್ನೋದಲ್ಲಿ ತೀರ್ಮಾನ ಆಗ್ತಿದೆ. ಬಹುಶಃ ಯತೀಂದ್ರ ಅವರು ಅದಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಸೂಕ್ತ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ಬಟ್ ಮೈಸೂರಲ್ಲೇ ಕ್ರಿಮೇಷನ್ ಮಾಡ್ತೀವಿ ಅಂತ ಹೇಳಿ ಅವ್ರ ಅಂತ್ಯ ಸಂಸ್ಕಾರ ಇಲ್ಲೇ ಮಾಡ್ತೀವಿ ಅಂತ ಅವ್ರ ಮೊಮ್ಮಗಳು ಹೇಳಿದರು. ಕುಟುಂಬಸ್ಥರ ಜೊತೆಗೆ ಚರ್ಚೆಯನ್ನ ಮಾಡಿದ ಬಳಿಕವಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನ ಉಸ್ತುವಾರಿ ಡಾಕ್ಟರ್ ಯತೀಂದ್ರ. ಬೆಳಗ್ಗೆ 8 ಗಂಟೆಯ ನಂತರದಲ್ಲಿ ಅಂತಿಮ ನಮನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ. ಬೆಳಗ್ಗೆ 8 ಗಂಟೆಯಿಂದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ನಮನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಂಜೆ ವೇಳೆಗೆ ಮೈಸೂರು ತಾಲೂಕಿನ ಕಣಿಯನಹುಂಡಿ ನವೀನ್ ಫಾರ್ಮ್ ಹೌಸ್ನಲ್ಲಿ ಇವರ ಅಂತಿಮ ಸಂಸ್ಕಾರ ನೆರವೇರುತ್ತೆ ಅನ್ನೋದಾಗಿಯೂ ಕೂಡ ತಿಳಿಸಿದ್ದಾರೆ. ಸ್ವತಃ ಸಿಎಂ ಅವರೇ ಕರೆ ಮಾಡಿ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಅವರು ಯಾವ ರೀತಿಯಾದಂಥ ನಿರ್ದೇಶನವನ್ನು ನೀಡಿದ್ದಾರೆ ಅದೇ ರೀತಿ ಪಾಲನೆಯಾಗಲಿ. ಅಭಿಮಾನಿಗಳು ಯಾರು ಕೂಡ ಆಸ್ಪತ್ರೆಯ ಬಳಿ ಬರಬೇಡಿ. ಅಂತಿಮ ನಮನಕ್ಕಾಗಿಯೇ ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ನೀವು ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಮೈಸೂರು ಉಸ್ತುವಾರಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿಯಾಗಿ ತಿಳಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆದ 2.5 ವರ್ಷಗಳಿಂದ ಎಸ್ ಜಾನಕಿ ಅಮ್ಮ ನೆಲೆಸಿರ್ತಾರೆ. ಅಲ್ಲಿನ ಭೋಗಾದಿಯ ಹರ್ಷಾಭಾರ್ ಹಿಂಭಾಗದ ಅಭಿಮಾನಿಯೊಬ್ಬರ ಮನೆಯಲ್ಲಿ ಅವರು ವಾಸವಿದ್ರು. ಈ ಮನೆಯ ಮಾಲೀಕರಾದಂತಹ ಭವ್ಯ ಅವರು ಜಾನಕಿ ಉಳಿದುಕೊಳ್ಳುವುದಕ್ಕೆ ಅಗತ್ಯವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರಂತೆ. ಮೈಸೂರಿನ ಮೇಲೆ ಅಪಾರವಾದ ಪ್ರೀತಿ ಹೊಂದಿದ್ದಂತಹ ಜಾನಕಿಗೆ ಅಲ್ಲಿ ದೊಡ್ಡ ಅಭಿಮಾನಿ ಬಳಗವೇ ಇತ್ತು. ಮೈಸೂರಿನಲ್ಲಿ 2 ವರ್ಷಗಳಿಂದಲೂ ಇದ್ದ ಅವರು ಜಿಲ್ಲೆಯ ವಿವಿಧ ದೇವಸ್ಥಾನಗಳಿಗೆ ಆಗಾಗ ಭೇಟಿಯನ್ನ ನೀಡ್ತಾ ಇದ್ರು. ಅಪಾರ ದೈವ ಭಕ್ತಿಯಾದ ಅವರು ನಂಜನಗೂಡಿನ ನಂಜುಂಡೇಶ್ವರ, ಚಾಮುಂಡೇಶ್ವರಿ, ಯೋಗ ನರಸಿಂಹಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧೆಡೆ ಭೇಟಿಯನ್ನ ಕೊಟ್ಟಿದ್ರು. ಪುತ್ರನ ನಿಧನದ ನಂತರ ಬಹಳ ನೊಂದಿದ್ದಂಥ ಎಸ್ ಜಾನಕಿ ಅವರು ವಯೋಸಹಜ ಸಮಸ್ಯೆಗಳು ಅವರನ್ನ ಬಾಧಿಸ್ತಾ ಇತ್ತು.
ಮೈಸೂರಿನಲ್ಲಿ ಅವರಿಗೆ ಸಂಬಂಧಿಕರಿರಲಿಲ್ಲ, ಅಭಿಮಾನಿಗಳೇ ಎಲ್ಲವೂ ಆಗಿದ್ರು. ನವೀನ್ ಎನ್ನೋರು ಅವರ ಕಟ್ಟ ಅಭಿಮಾನಿಯಾಗಿದ್ರು. ಬೋಗಾದಿಯ ಹರ್ಷ ಬಾರ್ ಎದುರಿರುವ ತಮ್ಮ ಪೀಠೋಪಕರಣಗಳ ಅಂಗಡಿಗೆ ಎಸ್ ಜಾನಕಿ ಫರ್ನಿಚರ್ ಆ್ಯಂಡ್ ಟಿಂಬರ್ಸ್ ಅಂಗಡಿ ಅಂತ ಹೇಳಿ ಅವರು ಒಂದು ಹೆಸರನ್ನು ಕೂಡ ಇಟ್ಟಿದ್ರು. ಜಾನಕಮ್ಮನ ಕೇರ್ ಟೇಕರ್ ಆಗಿದ್ರು. ಮೈಸೂರು ಅಂತ ಹೇಳಿದ್ರೆ ಜಾನಕಮ್ಮನವರಿಗೆ ವಿಶೇಷವಾದಂಥ ಪ್ರೀತಿ. ತಮ್ಮ ಮಗನ ಅಗಲಿಕೆಯ ನಂತರವೂ ಕೂಡ ಅವರು ಬಹಳಷ್ಟು ಮಾನಸಿಕವಾಗಿ ಕುಗ್ಗಿರ್ತಾರೆ. ತಮ್ಮ ಕೊನೆಯ ಉಸಿರು ಇರುವವರೆಗೂ ಕೂಡ ಮೈಸೂರಿನಲ್ಲೇ ಇರಬೇಕು, ಹಾಗೆ ಅಂತ್ಯ ಸಂಸ್ಕಾರವು ಅಲ್ಲೇ ನಡಿಬೇಕು ಅನ್ನೋದು ಜಾನಕಮ್ಮನವರ ಆಸೆಯಾಗಿತ್ತು. ಹಾಗಾಗಿ ಅಲ್ಲಿಯೇ ಅಂತ್ಯ ಸಂಸ್ಕಾರ ಕೂಡ ನೆರವೇರಿದೆ. ಒಟ್ಟಾರೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು ಜಡ್ಜ್ಮೆಂಟ್ಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಹಾಡು ಹಾಡಿದವರು ಅವರ ಬಾಯಿಂದ ಅವರಿಂದ ಮೆಚ್ಚುಗೆಯ ಮಾತುಗಳನ್ನು ಕೇಳೋದಕ್ಕೆ ಬಹಳಷ್ಟು ಹಂಬಲಿಸ್ತಾ ಇದ್ರು. ಹಾಗೆ ಇವರು ಕೂಡ ಯಾರ ಮನಸ್ಸಿಗೂ ಬೇಜಾರು ಉಂಟು ಮಾಡದೆ, ಬೇಸರವನ್ನು ಉಂಟು ಮಾಡದೆ ಹಾಡಿದ್ದವರನ್ನು ಅಷ್ಟೇ ಪ್ರಶಂಸೆಯನ್ನು ಕೂಡ ನೀಡ್ತಾ ಇದ್ರು. ಕನ್ನಡ, ಹಿಂದಿ, ತೆಲುಗು ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂತಹ ಗಾನ ಕೋಕಿಲೆ ಇವರು. ಭಾರತದ ಪ್ರಮುಖ ಭಾಷೆಗಳು ಸೇರಿದಂತೆ ಸಿಂಹಳ, ಜಪಾನಿ, ಲ್ಯಾಟಿನ್, ಅರೇಬಿಕ್ ಒಳಗೊಂಡಂತೆ 17 ಭಾಷೆಗಳಲ್ಲಿ ಹಾಡಿದಂಥ ಹೆಗ್ಗಳಿಕೆ ಇವರದ್ದಾಗಿದೆ. 6 ದಶಕಗಳ ಹಾಡುಗಾರಿಕೆಯ ಸಾಧನೆ ಜಾನಕಿಯವರಿಗೆ ಹಲವು ಗೌರವಗಳನ್ನು ತಂದುಕೊಟ್ಟಿದೆ. 4 ರಾಷ್ಟ್ರ ಪ್ರಶಸ್ತಿಗಳು, ಸುಮಾರು 30 ರಾಜ್ಯ ಪ್ರಶಸ್ತಿಗಳು ಅವರ ಗಾಯನಕ್ಕೆ ದೊರೆತಿವೆ. ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. ಪ್ರತಿಭೆ ಇದ್ದಲ್ಲಿ ಪುರಸ್ಕಾರಕ್ಕೆ ಎಲ್ಲಿ ಕೊರತೆ ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದ್ವು.